ನೆರೆದಿರ್ತಕ್ಕಂಥ ಎಲ್ಲ ಜನಸಮೂಹಕ್ಕೆ, ನನ್ನ ಪೋಷಕರಿಗೆ, ಬಂಧು ಮಿತ್ರರಿಗೆ ಹಾಗೂ ಎಲ್ಲ ಪುಟಾಣಿಗಳಿಗೆ, ಈ ಅಮೂಲ್ಯ ರತ್ನಗಳ ಜ್ಞಾನ ಮಂಜರಿಗೆ ಸುಸ್ವಾಗತ. ನೀವೆಲ್ಲ ಅಂದ್ಕೊಂಡಿರ್ಬೋದು, ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇರಬೇಕಾದ್ರೆ ಇವನ್ನ ಕರೆದ್ರು ಮಾತಾಡೋಕ್ಕೆ. ನಾನು ಹೇಳಿದೆ ನಮ್ಮ ಟೀಚರ್ಸ್ಗೆ, ಬೇಡಿ ಪಾಪ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾತಾಡಬೇಕು ಅಂತಂದರೆ, ಬನ್ನಿ ಸರ್ ನೀವು ಮಾತಾಡಿ ಅಂದ್ರಿ. ನಾನು ಹೇಳಿದೆ, ನೋಡಿ ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು. ನಾವು ಮಾತಾಡಿದ್ರೆ ಏನು ಪ್ರಯೋಜನ? ಅದು ಮಧ್ಯಮ ವರ್ಗ ಆಗಿಬಿಡುತ್ತೆ. ಉತ್ತಮ ವರ್ಗ ಆಗಬೇಕಾದ್ರೆ ನಾವು ಮಾಡೋವಂಥ ಕೆಲಸ ಮಾತಾಡಬೇಕು. ನಾವು ಮಾಡೋವಂಥ ಕೆಲಸ ಮಾತಾಡಿದ್ರೇ ಎಲ್ಲರಿಗೂ ಇಷ್ಟ ಆಗೋದು. ಅಂಥ ಸ್ವಭಾವ ಇರ್ತಕ್ಕಂಥವ್ನು ನಾನು. ಇಲ್ಲಿ ಅಮೂಲ್ಯ ರತ್ನಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಎಷ್ಟೋ ಅಮೂಲ್ಯ, ನಿಮ್ಮ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ, ಸುಮಾರು ಅಮೂಲ್ಯ ರತ್ನಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರು. ನಮ್ಮ ಜೀವನದಲ್ಲಿ ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರತಕ್ಕಂಥವ್ರು ನಮ್ಮ ಮಾವನವರು ಸಮೀವುಲ್ಲಾ ಸರ್. ಅವ್ರನ್ನ ಕಳ್ಕೊಂಡ್ವಿ. ನಮ್ಗೆ ಎಂಥ ಒಂದು ದೊಡ್ಡ ಸಂಸ್ಥೆನ ಬಿಟ್ಟೋಗಿದ್ದಾರೆ. ಅವ್ರೇನಾದರೂ ಈ ಒಂದು ಸಂಸ್ಥೆ ಬಿಟ್ಟೋಗಿಲ್ಲ ಅಂದರೆ ಇವತ್ತು ನಾನು ಇರಲಿಲ್ಲ, ನೀವು ಇರ್ತಾ ಇರಲಿಲ್ಲ. ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಚಿರಸ್ಮರಣೀಯವಾಗಿ ನೆನೆಸ್ಕೋಬೇಕು. ಎರಡನೇ ಅಮೂಲ್ಯವಾದ ರತ್ನ ಇವತ್ತೇ, ಫೆಬ್ರವರಿ 3ನೇ ತಾರೀಕು, ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆ ಹೀಗೆ ಪ್ರೋಗ್ರಾಮ್ ನಡೀತಾ ಇತ್ತು, ಆ್ಯನ್ಯುವಲ್ ಡೇ. ಲಾಸ್ಟ್ ಇಯರ್ ಕೂಡ ಫೆಬ್ರವರಿ 3ನೇ ತಾರೀಕೆ ನಡೆದಿದ್ದು. ನಮ್ಮ ತಂದೆ ತೀರೋಗ್ಬಿಟ್ರು. ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ. ಈ ಎರಡು ಅಮೂಲ್ಯ ರತ್ನಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ವಿ. ಆದರೆ ಅವ್ರು ಕೊಟ್ಟಂಥ ಕೊಡುಗೆ ನಾವೇನು ಸುಮ್ಮನೆ ಉದ್ಭವ ಮೂರ್ತಿ ಅಲ್ಲ, ಸುಮ್ಮನೆ ಉದ್ಭವ ಆಗಿ ಈ ಥರ ಒಂದು ದೊಡ್ಡ ಪರಿಸ್ಥಿತಿಗೆ ಬಂದಿಲ್ಲ. ನಮ್ಮನ್ನು ಕೂಡ ಕೆತ್ತಿದ್ದಾರೆ ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು. ಯಾವ ರೀತಿ ಕೆತ್ತಿದ್ದಾರೆ ಅಂತಂದರೆ, ಇಡೀ ಲೋಕಕ್ಕೆ ನಾವು ಒಂದು ಸ್ವರೂಪ ಆಗಬೇಕು, ಆ ಥರ ಕೆತ್ತಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಏನು ಸಾಮಾನ್ಯ ಏನಲ್ಲ. ಹಂಗಂತ ಅಂದ್ಬಿಟ್ಟು ಯಾರಿಗೂ ಇಲ್ಲ ಅಂತನೂ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಧನೆ ಮಾಡಿದ್ರೆ ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ. ನಿಮ್ಮ ಮಕ್ಕಳು ಎಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತಂದರೆ, ಅದು ಇಡೀ ಆನೇಕಲ್ ತಾಲೂಕಿಗೆ 35 ವರ್ಷದ ಹಿಂದೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸಂಸ್ಥೆ. ಇವತ್ತು ಕಡಿಮೆ ಸ್ಟೂಡೆಂಟ್ಸ್ ಇರಬಹುದು, ಆದರೆ ನಾಳೆ ಈ ಒಂದು ಸಂಸ್ಥೆ ತುಂಬ ಎತ್ತರ ಮಟ್ಟಕ್ಕೆ ಹೋಗುತ್ತೆ. ನೀವು ನೋಡಿದ್ರಲ್ಲ ಎಂಥ ಜನರಲ್ ನಾಲೆಡ್ಜು. ಈ ಜನರಲ್ ನಾಲೆಡ್ಜ್ ಕೇವಲ GK ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾವು. ದಿಸ್ ಈಸ್ SKI, ಸ್ಕೈ ಅಂದರೆ ಆಕಾಶ ಅಂತ. ಆಕಾಶಕ್ಕೆ ಕೊನೆಯೇ ಇಲ್ಲ, ನಾವು ಎಷ್ಟು ಎತ್ತರ ಬೇಕಾದರೂ ಹೋಗ್ಬೋದು ಅಂಥ ಒಂದು ಆಕಾಶ. ಸ್ಕೈ ಅಂದರೆ ಏನು? ಸ್ಪೆಷಲ್ ನಾಲೆಡ್ಜ್ ಆಫ್ ಇಂಡಿಯಾ ಅಂತ. ನಿಮ್ಮ ಮಕ್ಕಳಿಗೆ ನಾವು ಖಂಡಿತವಾಗೂ ಎಂಥ ಒಂದು ನಾಲೆಡ್ಜ್ ಕೊಡ್ತೀವಿ ಅಂತಂದರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಇಡೀ ಕರ್ನಾಟಕ ಸ್ಟೇಟಲ್ಲಿ ನಾವೇ ಮೊದಲನೇ ಸಲ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಅಕಾರ್ಡಿಂಗ್ ಟು ಕಲಿಕ್ರಮ್ ನಾವು ಎಲ್ಲರಲ್ಲಿ ಒಂದು, ಹಾಗೂ ಎಲ್ಲರಿಗಿಂತ ಭಿನ್ನ ಕೂಡ. ಬೇಕಾದರೆ ನೀವು ಯಾವುದೇ ಶಾಲೆಯಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಶಾಲೆಗೆ ಹೋಗಿ ಇಂಥ ಒಂದು ಪ್ರೋಗ್ರಾಮು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು GK ಕೊಟ್ಟಿದ್ವಿ. SKI ಪ್ರೋಗ್ರಾಮ್ ಅಂದರೆ ಸ್ಪೆಷಲ್ ನಾಲೆಡ್ಜ್ ಆಫ್ ಇಂಡಿಯಾ ಅಂತ. ನಿಮ್ಮ ಮಕ್ಕಳನ್ನ ಯಾವ ನಿಟ್ಟಿನಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ ಅಂದರೆ, ಅವರು ಯಾವುದೇ ಒಂದು ದೇಶಕ್ಕೆ ಹೋಗಲಿ, ಭಾರತದ ಬಗ್ಗೆ ಯಾವ ರೀತಿ ಹೊಗಳಿ ಮಾತಾಡ್ಬೋದು ಅಂತಂದರೆ ಅದನ್ನು ನಾನು ನೀವು ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ. ಅವ್ರು SLCಗೆ ಬಂದಿದ ತಕ್ಷಣ ಅವ್ರಿಗೆ ನಾಲೆಡ್ಜ್ ಹೇಗಿರುತ್ತೆ ಅಂದರೆ, ಒಂದು IAS IPS ಲೆವೆಲ್ ನಾಲೆಡ್ಜ್ ಕೊಡಬೇಕು ಅನ್ನೋ ಉದ್ದೇಶ. ಯಾಕೆಂದರೆ ನಾವು ಕಲ್ತಿದ್ದೀವಿ, ನಾವು ಕೂಡ ರ್ಯಾಂಕ್ ಸ್ಟೂಡೆಂಟೇ. ನಮ್ಮ ಅಣ್ಣ ಕೂಡ ರ್ಯಾಂಕ್ ಸ್ಟೂಡೆಂಟೇ, ನಿಮಗೆಲ್ಲ ಗೊತ್ತಿಲ್ಲದೆ ಇರ್ಬೋದು. ಇದೇ ಆನೇಕಲ್ ತಾಲೂಕಲ್ಲಿ 1993ನೇ ಇಸ್ವಿಯಲ್ಲಿ 6ನೇ ರ್ಯಾಂಕ್, ಇಡೀ ಸ್ಟೇಟ್ಗೆ 6th ರ್ಯಾಂಕ್ ಬಂದಂಥ ಕುಟುಂಬ ನಮ್ಮದು. ಇಡೀ ಸ್ಟೇಟಲ್ಲಿ ವೀರಪ್ಪ ಮೊಯ್ಲಿ ಅವರು ಆ ಕಾಲದಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟಿದ್ರು ನಮ್ಮ ಅಣ್ಣಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಔಟ್ ಆಫ್ ಔಟ್ ಗೌರ್ಮೆಂಟ್ ASP ಜೂನಿಯರ್, ಇವಾಗ KPS ಅಂತ ಆಗಿದೆ, ಆಗ ಗೌರ್ಮೆಂಟ್ ಜೂನಿಯರ್ ಕಾಲೇಜು. ಆ ಸಂದರ್ಭದಲ್ಲಿ ಬೆಳಿಗ್ಗೆ ಶಾಲೆಗೆ ಹೋಗಿ ಮಧ್ಯಾಹ್ನ ಕೂಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವರು 6th ರ್ಯಾಂಕ್ ಬಂದಿದ್ದಾರೆ ಅಂತಂದರೆ ಇನ್ನೆಂಥ ಒಂದು ಕುಟುಂಬ ಅಂತ ಜಸ್ಟ್ ಯೋಚನೆ ಮಾಡಿ ನೋಡಿ. ಜ್ಞಾನಕ್ಕೆ ಏನೂ ಕಡಿಮೆ ಇಲ್ಲ. ನಾನು ಏನು ನಿಮಗೆ ಭರವಸೆ ಕೊಡೋದು ಅಂತಂದರೆ, ನಿಮ್ಮ ಮಕ್ಕಳಿಗೆ ಎಂಥ ಒಂದು ಜ್ಞಾನ ನಾವು ತುಂಬ್ತೀವಿ ಅಂತಂದರೆ ನಿಮಗೆ ಸದಾ ಸಂತೋಷ ಆಗಬೇಕು. ಸಂಪೂರ್ಣವಾಗಿ ಮಕ್ಕಳ ಜೊತೆ ಇರೋರು ಯಾರು? ತಾಯಿ. ಪ್ರಥಮವಾಗಿ ತಾಯಿ. ಎಂಥ ಒಂದು ಕನಿಕರ, ಎಂಥ ಒಂದು ಪ್ರೊಡಕ್ಷನ್ ಇರುತ್ತೆ ತಾಯಿಗೆ ಅಂತಂದರೆ, ತಾಯಿ ಮಕ್ಕಳನ್ನ ಸದಾಕಾಲ ಪ್ರೊಡಕ್ಟ್ ಮಾಡ್ತಾನೆ ಇರ್ತಾಳೆ. ಅದ್ರ ಜೊತೆಗೆ ತಂದೆ ತಾಯಿಗಳ ಸಂಬಂಧ ಇದೆಯಲ್ಲ, ಅದು ಸರ್ವಶ್ರೇಷ್ಠವಾಗಿರೋ ಸಂಬಂಧ. ಬಟ್ ನಾವು ಎಂಥ ಒಂದು ವಿದ್ಯೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ತಂದೆ ತಾಯಿಗಳ ಥರ
ಆ ವಿದ್ಯೆ ಜೊತೆಯಲ್ಲೇ ಇದ್ದು ಅವನಿಗೆ ಸದಾಕಾಲ ಜ್ಞಾನ ಕೊಟ್ಟು ಅವನಿಗೆ ಜೀವನ ಕೊಟ್ಟು ಅವನ ಎಲ್ಲ ನೋವುಗಳಲ್ಲೂ ಕೂಡ ಅವನಿಗೆ ನಲಿವು ಕೊಡುವಂಥ ಜ್ಞಾನ ಇದು. ಈ ಒಂದು ಜ್ಞಾನನ ಖಂಡಿತ ಹೇಳ್ತೀನಿ ಕೇಳಿ, 10ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ನಿಮ್ಮ ಮಕ್ಕಳು ಸೂಪರ್ ಹ್ಯೂಮನ್ ಬೀಯಿಂಗ್ ಆಗ್ತಾರೆ. ಅದಂತೂ ಖಂಡಿತ ಸತ್ಯ. ಯಾಕಂದರೆ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆ ಸಾಮಾನ್ಯ ಹೆಜ್ಜೆ ಅಲ್ಲ. ಈಗ ನಮ್ಮ ಮಕ್ಕಳು GK ನೀವು ಕೇಳಿಸ್ಕೊಂಡ್ರ, ಇದು ಮೊದಲನೇ ಪ್ರಥಮ ಹಂತ ಅಷ್ಟೇ. ಈ ಹಂತ ಯಾವ ರೀತಿ ಬೆಳೆಯುತ್ತೆ ಅಂತಂದರೆ, ನೀವು ಬೇಕಾದರೆ ನಿಮ್ಮ ಮಕ್ಕಳನ್ನ ಬೇರೆ ಎಲ್ಲ ಶಾಲೆಗೂ ಕಂಪೇರ್ ಮಾಡಿ ನೋಡಿ. ಯಾವುದೇ ಶಾಲೆಗೆ ಕಂಪೇರ್ ಮಾಡಿ ನೋಡಿದ್ರು ಕೂಡ ಆರ್ಡಿನರಿ ಕಲಿಕ್ರಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಷ್ಟೇ. ಇಂಗ್ಲೀಷ್ ಲ್ಯಾಂಗ್ವೇಜ್ ಏನು ದೊಡ್ಡ ಮಹಾ ಅಲ್ಲ, ನಾನು ಎಕ್ಸ್ಪರ್ಟ್ ಇಂಗ್ಲೀಷ್ ಮಾತಾಡೋದ್ರಲ್ಲಿ, ಅದೇನು ದೊಡ್ಡ ವಿಷಯ ಏನಲ್ಲ. ಇಂಗ್ಲೀಷ್ ಬಂದಿದ್ದ ತಕ್ಷಣವೇ ನಮ್ಮ ಮಗುಗೆ ಎಲ್ಲ ಬಂತು ಅಂತ ಅನ್ಕೋಬೇಡಿ, ಅದು ಅನ್ಯ ಭಾಷೆ. ಅದು ಇಂಗ್ಲೀಷ್ ಜೊತೆಗೆ ಜ್ಞಾನ ಸಮೃದ್ಧಿ ತುಂಬ ಮುಖ್ಯ. ಆ ಜ್ಞಾನನ ನಾವು ಈ ಶಾಲೆಯಲ್ಲಿ ಕಲಿಸ್ತೀವಿ, ಇಂಗ್ಲೀಷ್ ಜೊತೆಗೆ ಆ ಜ್ಞಾನನ ಕಲಿಸ್ತೀವಿ. ಎಂಥ ಜ್ಞಾನ ಕಲಿಸ್ತೀವಿ ಅಂತಂದರೆ ಬೇರೆ ಯಾರೂ ಅದನ್ನ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ನಾನು ಎಂತ ಭರವಸೆ ಕೊಡ್ತೀನಿ ಅಂದರೆ, ನೀವೆಲ್ಲ ಕೂತಿರ್ತಕ್ಕಂಥವ್ರು ಇಲ್ಲಿ ತುಂಬ ಆರಾಮಾಗಿ ತುಂಬ ಚೆನ್ನಾಗಿ ನೀವು ಈ ಶಾಲೆಗೆ ಕಳಿಸ್ಬಹುದು, ತುಂಬ ನಂಬಿಕೆ ಇಟ್ಟು ಕಳಿಸ್ಬೋದು. ಯಾಕಂದರೆ ತುಂಬ ಒಳ್ಳೆಯ ವಿದ್ಯಾವಂತರನ್ನ ನಾವು ಈ ಶಾಲೆಯಿಂದ ತರ್ತೀವಿ. ಅದು ನಮ್ಮ ಸಮೀವುಲ್ಲಾ ಸರ್ನ ಆಸೆ. ಆ ಆಸೆನ ಅಳಿಯಾಗಿ ನಾವು ಪೂರೈಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.